ಗಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕರ್ನಾಟಕದ ಬಿಜೆಪಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ಉಚ್ಚಾಟಿತರು ಶೀಘ್ರವೇ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರಾ? ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಪಸ್ ಆಗ್ತಾರಾ? ಇದು ಕರ್ನಾಟಕದ ಬಿಜೆಪಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಉಚ್ಚಾಟಿತರ ಪೈಕಿ ಮೂವರು ಈಗಾಗಲೇ ಇದ್ದಾರೆ. ಆ ಉಚ್ಚಾಟಿತ ಪೈಕಿ ಅಗ್ರಗಣ್ಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಉಚ್ಚಾಟಿತ ಬಿಜೆಪಿ ನಾಯಕ KS ಈಶ್ವರಪ್ಪ ಕೂಡ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಎನ್ನುವಂತ ಗುಸುಗುಸು. ಇಬ್ಬರೂ ನಾಯಕರನ್ನ ಮತ್ತೆ ಬಿಜೆಪಿಗೆ ಘರ್ವಾಪಸಿ ಮಾಡಿಕೊಳ್ಳಲಾಗುತ್ತಾ? ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮೇಲೆ ಒತ್ತಡ ಹೇರ್ತಾ ಇರ್ತಕ್ಕಂತಹ ಭಿನ್ನಮತೀಯರು. ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಗೆ ವಿಜಯೇಂದ್ರ ವಿರೋಧಿ ಬಣದ ಸಭೆ ನಡೆದಿದೆ. ಅದರಲ್ಲೊಂದಷ್ಟು ಮಹತ್ವದ ಚರ್ಚೆಗಳು ಕೂಡ ಆಗಿದೆ. ಇತ್ತ ವಿಜಯೇಂದ್ರ ವಿರೋಧಿ ಬಣದ ಶಾಸಕರನ್ನೂ ಕರೆಸಿ ಮಾತಾಡಿರ್ತಕ್ಕಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬೆಂಗಳೂರಿನಲ್ಲಿರ್ತಕ್ಕಂತಹ ಮಾಜಿ ಸಂಸದ, ಅದರಲ್ಲೂ ಯಡಿಯೂರಪ್ಪ ಕುಟುಂಬದ ವಿರೋಧಿ ಬಣ ಸಿದ್ದೇಶ್ವರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಅವರ ನಿವಾಸದಲ್ಲಿ ಇವತ್ತು ಸಭೆ ಆಗಿದ್ದು. ಅದರಲ್ಲಿ ಭಾಗಿಯಾಗಿದ್ದು ರಮೇಶ್ ಜಾರಕಿಹೊಳಿ, ಇನ್ನು BP ಹರೀಶ್ ಜೊತೆಗೆ ಕುಮಾರ್ ಬಂಗಾರಪ್ಪ. ಇನ್ನು ಪ್ರತಾಪ್ ಸಿಂಹ ಬರಬೇಕಿತ್ತೇನೋ ಬರಲಿಲ್ಲ, ಅದೇನು ಅಂತ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ, BP ಹರೀಶ್, RSS ನಾಯಕರ ಜೊತೆ ಜೋಶಿ ಮಾತುಕತೆಯನ್ನ ಮಾಡಿದ್ದಾರೆ ಇವತ್ತು. ಈ ಎರಡೂ ಸಭೆಗಳಲ್ಲಿ ಯತ್ನಾಳ್ ಈಶ್ವರಪ್ಪ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಒತ್ತಡವನ್ನ ಹೇರಲಾಗಿದೆ. ಕಳೆದ ವರ್ಷ ಲೋಕಸಭಾ ಚುನಾವಣೆಯ ವೇಳೆ KS ಈಶ್ವರಪ್ಪ ಉಚ್ಚಾಟನೆಯಾಗಿದ್ರು. ಮಗನಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಎನ್ನುವಂತ ಕಾರಣವನ್ನು ಮುಂದಿಟ್ಟುಕೊಂಡು BY ರಾಘವೇಂದ್ರ ವಿರುದ್ಧ ಸ್ಪರ್ಧಿಸಿದ್ದ ಈಶ್ವರಪ್ಪ ಉಚ್ಚಾಟನೆಯಾದರು. ಅದಾದ ನಂತರ ಬಂಡಾಯ ಎದ್ದು ರಾಘವೇಂದ್ರ ವಿರುದ್ಧ ನಿಂತುಕೊಂಡು ಹೀನಾಯವಾದ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅದಾದ ನಂತರ ಈಶ್ವರಪ್ಪರನ್ನ ಅಧಿಕೃತವಾಗಿ ಶಿಸ್ತು ಸಮಿತಿ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು, ಯಾವ ಮುಲಾಜಿಲ್ಲದೆ. ಉಚ್ಚಾಟಿತರು ಶೀಘ್ರವೇ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರೆ ಎನ್ನುವಂತಹ ಮಾತುಕತೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಕಟ್ಟರ್ ಹಿಂದುತ್ವವಾದಿಗಳನ್ನ ಬಿಜೆಪಿ ಯಾಕೆ ಈ ತರಹ ನಿಷ್ಠುರವಾಗಿ ಕಾಣ್ತಾ ಇದೆ, ಅಂಥವರಿಗೆ ಮಣೆ ಹಾಕಬೇಕಾದ, ಅಂಥವರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕಾದಂತಹ ಬಿಜೆಪಿ ಯಾಕೆ ಈ ತರಹದೊಂದು ಕ್ಯಾರೆಕ್ಟರ್ಗಳನ್ನ ತನ್ನ ಪಕ್ಷದೊಳಗೆ ಇಟ್ಟುಕೊಳ್ತಾ ಇಲ್ಲ? ಅನಂತಕುಮಾರ್ ಹೆಗಡೆಯಿಂದ ಹಿಡಿದು ಈಶ್ವರಪ್ಪರಿಂದ ಹಿಡಿದು ಬಸನಗೌಡ ಪಾಟೀಲ್ ಯತ್ನಾಳ್ರವರೆಗೂ ಕೂಡ ಬಿಜೆಪಿ ಇವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ತಾ ಇರೋದು ಯಾಕೆ? ಬಿಜೆಪಿಯ ಸಿದ್ಧಾಂತಕ್ಕೆ ತೀರಾ ಹತ್ತಿರವಾದ ಸಿದ್ಧಾಂತವನ್ನ ಚಾಚು ತಪ್ಪದೆ ಪಾಲಿಸುವಂತಹ 3 ವ್ಯಕ್ತಿತ್ವಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ದಿನಕ್ಕೆ 40 ಸಾರಿ ತನ್ನ ಪಾರ್ಟಿಗಾಗಿ, ತನ್ನ ಪಾರ್ಟಿಯ ಸಿದ್ಧಾಂತವಾದ ಹಿಂದುತ್ವಕ್ಕಾಗಿ ಪ್ರತಿದಿನ ದಿನಕ್ಕೆ 40 ಸಾರಿ ಜಪಿಸುವಂತಹ ಹಿಂದುತ್ವದ ಮಂತ್ರ ಮೊಳಗಿಸುವಂತಹ ಒಂದು ವ್ಯಕ್ತಿತ್ವ. ಅವರನ್ನು ಕೂಡ ಯಾವುದೇ ಮುಲಾಜಿಲ್ಲದೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಆರಂಭದಲ್ಲಿ 2 ಬಾರಿ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನ ಕೊಡಲಿಲ್ಲ ಎನ್ನುವಂಥ ಕಾರಣವನ್ನು ಮುಂದಿಟ್ಟುಕೊಂಡು, ಅಥವಾ BY ವಿಜಯೇಂದ್ರರ ವಿರುದ್ಧದ ಸಮರವನ್ನ ತಣಗಾಗಿಸಲು ಈ ಪ್ರಯತ್ನ ಮಾಡಲಾಯಿತು, ಗೊತ್ತಿಲ್ಲ. ಒಟ್ಟಾರೆ ಅಧಿಕೃತವಾಗಿ ಉಚ್ಚಾಟನೆಗೆ ಒಳಪಟ್ಟರು. ಈಗ ಚರ್ಚೆಯಾಗ್ತಾ ಇರತಕ್ಕಂತಹದ್ದು, ಒಂದು, ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಭೇಟಿ ಯಾವುದರ ಹಿನ್ನೆಲೆ? ರಾಜ್ಯದಲ್ಲಿ ಒಂದು ಪೊಲಿಟಿಕಲ್ ಬದಲಾವಣೆ ತರೋದಕ್ಕೋಸ್ಕರನೇ ಕೇಂದ್ರದಿಂದ ನಾಯಕರು ಬಂದ್ರ, ಅಥವಾ BY ವಿಜೇಂದ್ರರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯ ಭಾಗವಾಗಿ ಅಮಿತ್ ಶಾ ಇವತ್ತು ಬೆಂಗಳೂರು ವಿಸಿಟ್ ಮಾಡಿದ್ದಾರಾ? ಅಥವಾ ಕುಮಾರಸ್ವಾಮಿಯ ಜೊತೆ ಈ ಹಿಂದೆ ಅಭಿಪ್ರಾಯವನ್ನ ಕೇಳಿದ್ದಂತಹ ಇದೇ ಕೇಂದ್ರದ ನಾಯಕರು ಆ ಅಭಿಪ್ರಾಯಕ್ಕೆ ತಕ್ಕನಾಗೆ ಪ್ರಾಯೋಗಿಕವಾದಂತಹ ಕೆಲವೊಂದು ಪ್ರಾಕ್ಟಿಕಲ್ ಮಾಡೋದಕ್ಕೆ ರಾಜ್ಯಕ್ಕೆ ಬಂದ್ರ? ಇವತ್ತು ಒಂದು ಮಹತ್ವದ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಭಾಗಿಯಾದವರೆಲ್ಲರೂ ಕೂಡ ರಾಜಾಹುಲಿ ಕುಟುಂಬದ ವಿರೋಧಿಗಳು. ಅದರಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ್ ಇದ್ರು, ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪರಿದ್ರು, ಸದಾಕಾಲ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕತ್ತಿ ಮಸಿಯುವಂತಹ ರಮೇಶ್ ಜಾರಕಿಹೊಳಿ ಕೂಡ ಪಾಲ್ಗೊಂಡಿದ್ರು. ಈ ಎಲ್ಲ ವ್ಯಕ್ತಿತ್ವಗಳು ಕೂಡ ರಾಜಾಹುಲಿ ಕುಟುಂಬದ ವಿರೋಧಿ ಬಣಗಳು, ಸಂತೋಷ್ ಜಿ ಬಣದ ತೀರಾ ಹತ್ತಿರವಾದಂಥ ವ್ಯಕ್ತಿತ್ವಗಳು. ಹಾಗಾಗಿ ರಾಜ್ಯದಲ್ಲೂ ಒಂದು ಪೊಲಿಟಿಕಲ್ ಬದಲಾವಣೆಗೆ ಕೌಂಟ್ ಡೌನ್ ಶುರುವಾಯಿತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.